ಅಮ್ಮನವರ ಉತ್ಸವದಲ್ಲಿ ಕೊಂಡ ಹಾಯುವುದು, ದೇವಿಯ ಪಲ್ಲಕ್ಕಿ ಮೆರವಣಿಗೆ, ದೇವಿಯ ಅಭಿಷೇಕ ಮತ್ತು ಪೂಜೆ. ದೇವ್ರೆ, ಪ್ರತಿ ವರ್ಷ ನನ್ ಮಗ ಕಷ್ಟದ ಹರಕೆ ಮಾಡ್ತಿದ್ದಾನೆ. ಈಗ ನನ್ ಮಗಳಿಗೆ ಮಾತ್ ಬರೋ ಹಾಗೆ ಮಾಡು. ನೀವು ಮತ್ತು ನಿಮ್ಮ ಕುಟುಂಬದವರು ದೇವಿಯ ಆಶೀರ್ವಾದ ಪಡೆದುಕೊಂಡು ದೇವಿಯ ಸಭೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಗುರುಗಳೇ, ಕಲ್ಯಾಣಿ ಅಮ್ಮ, ಆರತಿ ಬೇಗ ಆಗ್ಬೇಕು. ಮಹಾದೇವ ಎಲ್ಲಿ? ಮಹಾದೇವ ರೆಡಿ ಇದ್ದಾನ ನೋಡು. ಯಾರ ಸಲ ಕಂಡಿ ಸೇವೆ ಮಾಡ್ತಾ ಇರೋದು? ಇನ್ಯಾರು? ನಮ್ ಮಾದೇವ. ಅವ್ನ್ ತಂಗಿಗ್ ಮಾತ್ ಬರೋರ್ಗು ಅವ್ನ್ ಕೆಂಡದ ಸೇವೆ ನಿಲ್ಸೋದೇ ಇಲ್ಲ. ಹೌದಾ? ಹಾ. ನೀನ್ ಎಷ್ಟೇ ವರ್ಷ ಹರಕೆ ಮಾಡಿದ್ರು ನಿನ್ ತಂಗಿಗೆ ಮಾತ್ ಬರಲ್ಲ. ನಾನ್ ಹಾಕಿರೋ ಮದ್ದಿನ ಶಕ್ತಿ ಹಾಗಿದೆ. ಅಪ್ಪ ಭಗವಂತ, ಎಲ್ಲ ಚೆನ್ನಾಗಿ ನಡೀತು. ಅಮ್ಮ, ಮಹಾದೇವ, ಖಂಡಿತ ನೀನ್ ಹರಕೆ ಫಲಿಸತ್ತೆ. ನಿನ್ ತಂಗಿಗೆ ಖಂಡಿತ ಮಾತ್ ಬರತ್ತೆ. ಆ ತಾಯಿ ನಮ್ ಕೈ ಬಿಡಲ್ಲ ಮಹಾದೇವ. ಪಂಚಮಿ, ಇಂತ ಅಣ್ಣನ್ ಪಡೆಯೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ದೆ. ಪುಟ್ಟಕ್ಕ, ನೀನ್ ನನ್ ಜೊತೆ ಬಾ ಬಾ. ಯಾಕೋ ಪುಟ್ಟ ಹೀಗ್ ಕಣ್ ತುಂಬ್ಕೊಂಡಿದ್ಯಾ? ಕೆಂಡ ಮಾಡೋ ಹಾಗೆ ಇಲ್ವಾ? ನೋಡು, ನಿನಗ್ ಮಾತು ಬರೋವರೆಗೂ ನಾನು ನನ್ನ ಪ್ರಯತ್ನ ನಿಲ್ಸಲ್ಲ. ಏಯ್, ಬಿಡ್ತೋನು? ಓ, ನಾನಿಷ್ಟೆಲ್ಲ ಕಷ್ಟಪಡ್ತಿರೋದು ನಿನ್ ಸಲುವಾಗಿ ಅನ್ಕೊಂಡಿದ್ಯಾ? ನನ್ ಸಲುವಾಗಿ ಕಣಮ್ಮ. ನಿನಗ್ ಮಾತ್ ಬರ್ದೆ ಹೋದ್ರೆ ನಾನ್ ಬೈಸ್ಕೊಳ್ಳೋದು ಯಾವಾಗ? ಅಯ್ಯೋ, ನನ್ ತಂಗಿ ಬೈತಾಳಪ್ಪ ಅಂತ ನನ್ ಮುಖ ಮರ್ಸ್ಕೊಂಡು ಓಡಾಡೋದು ಯಾವಾಗ? ನೋಡಿದ್ಯಾ, ಹಿಂಗೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ನೀನ್. ಸರಿ, ಬಟ್ಟೆ ಕೊಡು. ಏಯ್, ಇಷ್ಟು ದೊಡ್ಡ ಜಾತ್ರೆ ನಡೀತಿದೆ, ಕೈ ತುಂಬಾ ಬಳೆ ಇಲ್ದೆ ಹೋದ್ರೆ ಹೇಗೆ? ಸರಿ ನಡಿ, ನಿನಗೆ ಭರ್ಜರಿಯಾಗಿ ಬಳೆ ಕೊಡಿಸ್ತೀನಿ. ಬಾ.
ಶಾರದಾ, ಕಾವ್ಯ ಇಲ್ಲೇ ಇನ್ನು ಬರ್ಲೇ ಇಲ್ಲ. ಇಲ್ಲೇ ಬರ್ತಾ ಇರ್ಬೇಕ್ರಿ. ವೇದೋಕ್ತ ಮಹಾಮಂಗಳ ನೀರಾಂಜನಂ ಸಮರ್ಪಯಾಮಿ. ಓಂ ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ್ ಭವ. ಕಾವ್ಯ ತಗೋಮ್ಮ. ಸತ್ಯನಾರಾಯಣ ಅವರೇ, ಈ ಹುಡುಗಿ ಯಾರು ಗೊತ್ತಾಗ್ಲಿಲ್ಲ? ಪುರೋಹಿತ್ರೆ, ಇವಳು ನಮ್ 2ನೇ ಮಗಳು ಕಾವ್ಯ. ಅವಳು ಓದಿದ್ದೆಲ್ಲ ಬೋರ್ಡಿಂಗ್ ಸ್ಕೂಲಲ್ಲಿ, ಕಾಲೇಜ್ ಕೂಡ ಸಿಟಿಲೇ ಮುಗಿಸಿದ್ಲು. ಊರಿಗೆ ಬರೋದೇ ಅಪರೂಪ. ಹಾಗಾಗಿ ನಿಮ್ಗೆ ಅವಳು ಪರಿಚಯ ಇಲ್ಲ. ಇದು ಇವಳು ಪ್ರಾಜೆಕ್ಟ್ ರಿಪೋರ್ಟ್. ಇದರಿಂದ ಇವಳಿಗೆ ಬೆಂಗಳೂರಲ್ಲಿ ಸ್ಪೇಸ್ ಸೆಂಟರ್ ಅಲ್ಲಿ ಕೆಲಸ ಸಿಗುತ್ತಂತೆ. ಹಾಗಾಗಿ ಇದನ್ನ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ ಸರಸ್ವತಿ ತಾಯಿ ಅನುಗ್ರಹ ಸದಾ ಕಾಲ ನಿನ್ ಮೇಲೆ ಇರ್ಲಮ್ಮ. ಕಾವ್ಯ, ನಾವು ದೇಣಿಗೆ ಬರ್ತೀವಿ, ನೀನು ಹೋಗಿರು. ಸರಿಪ. ಇದು ಚೆನ್ನಾಗಿದೆಯಾ ನೋಡು ಪುಟ್ಟಕ್ಕ. ಇದು ಇದು ಯಾವ್ದಿದು ಹೊಸ ಅಕ್ಕಿ? ಸಕ್ಕತ್ತಾಗಿದೆಯಲ್ಲ. ಎಷ್ಟೋ ಧೈರ್ಯ ನಿನ್ಗೆ. ಏಯ್ ಮಹಾದೇವ ಕಣ್ರೋ, ಓಡ್ರೋ. ಮಾದೇವ ನನ್ನ ತಂಗಿ ಮದ್ವೆ ಜೊತೆಗೇನೆ ಗರುಡ ಪಂಚಮಿ ಮದ್ವೆನೂ ಆಗೋಗ್ಲಿ, ಆಗೆಲ್ಲ ಸರಿ ಹೋಗುತ್ತೆ. ಏನಪ್ಪ ಮಾತಾಡ್ತಿದ್ಯಾ ನೀನು? ಏನ್ ಬೀಗ್ರೆ ಇದು? ಯಾಕೆ ನಿಮ್ಮ ಮಗ ಏನೇನೋ ಮಾತಾಡ್ತಾ ಇದ್ದಾನೆ? ಏನಾಗಿದೆ? ಅವನು ಸರಿಯಾಗಿ ಮಾತಾಡಿದ್ದಾನೆ ಬೀಗ್ರೆ. ನೀವು ಯೋಚನೆ ಮಾಡಿ ನೋಡಿ, ನಮ್ಮ ಹುಡುಗ ತಪ್ಪು ಮಾಡಿರೋದು, ಅದಕ್ಕೆ ಪ್ರತಿಯಾಗಿ ನಿಮ್ಮ ಮಗ ದೊಡ್ಡ ತಪ್ಪು ಮಾಡಿದ್ದಾನೆ. ಇದರಿಂದ ನಮ್ಮ ಗರುಡನ ಜೀವನ ಹಾಳಾಗೋಯ್ತು. ಅದಕ್ಕೋಸ್ಕರ ನ್ಯಾಯ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ನೀವು ಕೇಳ್ತಿರೋದು ನ್ಯಾಯ ಅಲ್ಲ, ಇಂಡೈರೆಕ್ಟ್ ಆಗಿ ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ. ಮದ್ವೆ ಮನೆಗೆ ಬಂದ ರೀತಿ ಮಾಡ್ತಾರ, ಸರಿನಾ? ದಿಸ್ ಇಸ್ ನಾಟ್ ರೈಟ್. ಹಾಗಾದ್ರೆ ಅವತ್ತು ನಿಮ್ಮ ಅಣ್ಣ ಮಾಡಿದ್ದು ಸರಿನಾ ಡಾಕ್ಟ್ರ? ಕಲ್ಯಾಣಿಯಮ್ಮ, ಜಗಳ ಕಾಯೋದು ಮದ್ವೆ ನಿಲ್ಸೋದು ನಮ್ಮ ಉದ್ದೇಶನೇ ಅಲ್ಲ. ನನ್ ಬಾಮ ಇದಂಗೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಸಾಕ್, ಸುಮ್ನೆ ಇರ್ರಿ. ನಾನು ಅವಾಗ್ಲಿಂದ ನೋಡ್ತಾನೆ ಇದೀನಿ. ಇದನ್ನ ಮದ್ವೆ ಮನೆ ಅನ್ಕೊಂಡಿದ್ದೀರಾ, ಸಂತೆ ಅನ್ಕೊಂಡಿದ್ದೀರಾ? ಯಾವತ್ತೋ ನಡೆದಿರೋ ಕತೆ, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದಾರೆ ಇವರು. ಖಂಡಿತ ಬ್ಲಾಕ್ ಮೇಲ್ ಅಲ್ಲ, ನ್ಯಾಯ ಕೇಳ್ತಾ ಇದೀವಿ. ಒಂದು ಚಿಕ್ಕ ವಿಷಯಕ್ಕೆ ಇವನ್ ಕೈ ಕಟ್ತಿದ್ದು ನಿಮ್ಮ ಅಣ್ಣನೇ. ಚಿಕ್ಕ ವಿಷಯನಾ ಅದು? ಒಂದ್ ಹುಡುಗಿ ಪರ್ಮಿಷನ್ ಇಲ್ದೆ ಅವಳನ್ನ ಮುಟ್ಟೋಕೆ ಟ್ರೈ ಮಾಡೋದು, ಹಿಂಸೆ ಕೊಡೋದು ಚಿಕ್ಕ ವಿಷಯ ಅಲ್ಲ. ದಟ್ಸ್ ಅ ಕ್ರೈಮ್. ಹಾಗಂತ ನಮ್ಮ ಅಣ್ಣ ಮಾಡಿದ್ರು ಸರಿ ಅಂತ ನಾನು ಹೇಳ್ತಿಲ್ಲ. ಆ ವಿಷಯನ ಇಟ್ಕೊಂಡು ಇವನಿಗೆ ನಮ್ ತಂಗಿ ಕೊಡ್ಬೇಕು ಅಂತ ಕೇಳ್ತಾ ಇದೀರಲ್ಲ, ಎಷ್ಟೇ ಧೈರ್ಯ ನಿಮ್ಗೆ? ಇದ್ರಲ್ಲಿ ಧೈರ್ಯ ಏನ್ ಬಂತು? ನಾವ್ ನ್ಯಾಯ. ಸಾಕ್, ಸುಮ್ನಿರ್ರಿ. ಹೇಳಿದ್ದನ್ನೇ ಹೇಳ್ಬೇಡಿ. ನಮ್ ತಂಗಿನ ಯಾರಿಗ್ ಮದ್ವೆ ಮಾಡ್ಕೊಡ್ಬೇಕು, ಯಾರಿಗ್ ಮದ್ವೆ ಮಾಡ್ಕೊಡ್ಬಾರ್ದು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತಿದೆ. ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಅಂಡ್ ಇಂಥ ಅಯೋಗ್ಯನಿಗೆ ನಮ್ ತಂಗಿನ ಮದ್ವೆ ಮಾಡ್ಕೊಡೋದಕ್ ಸಾಧ್ಯನೇ ಇಲ್ಲ. ಓ, ಇವನು ಅಯೋಗ್ಯನಾ? ಹಾಗಾದ್ರೆ ನಿಮ್ಮ ಅಣ್ಣ ಭಾರಿ ಗುಣವಂತನಾ? ಸಾಕ್, ಸುಮ್ನೆ ಇರ್ರಿ. ಖಂಡಿತೀನಿ, ನಿಮ್ಮ ಅಣ್ಣ ದೊಡ್ಡ ರೌಡಿ. ಅವನ ಮೇಲೆ ಎಷ್ಟು ಕೇಸ್ ಇದೆ ಅಂತ ಇಡೀ ಊರಿಗೆ ಗೊತ್ತು. ಅಂತವನ್ಗೆ ನಮ್ ಹುಡ್ಗಿ ಕೂಡ ಮನ್ಸ್ ಮಾಡಿಲ್ವಾ? ಹಾಗಿದ್ಮೇಲೆ ನನ್ ಬಾಮೈದಂಗೆ ನಿಮ್ ಹುಡ್ಗಿನ್ ಕೊಡೋದಕ್ಕೆ ಏನ್ರಿ ಕಷ್ಟ? ನೋಡಪ್ಪ, ಯಾಕೆ ಸುಮ್ನೆ ಹೇಳಿದ್ದೆ ಹೇಳ್ಕೊಂಡು ಪದೇ ಪದೇ ವಾದ ಮಾಡ್ತಿದ್ಯಾ? ಮಾದೇವ ಒಳ್ಳೆ ಹುಡುಗ, ಅವನು ಗಲಾಟೆ ಮಾಡಿದಾನೆ ಹೊರತು ಯಾವತ್ತೂ ತಪ್ಪು ಮಾಡಿಲ್ಲ. ನನ್ನ ಮಾತು ಕೇಳು. ಈ ಜಗಳನೆಲ್ಲ ಕೈ ಬಿಟ್ಟು
ನಿನ್ ತಂಗಿನ ಮಾದೇವನಿಗೆ ಕೊಟ್ಟು ಮದುವೆ ಮಾಡು, ಎಲ್ಲ ಒಳ್ಳೇದಾಗತ್ತ. ಓಹೋ, ದೊಡ್ಡವರು ಸಲಹೆ ಕೊಡಕ್ ಬಂದ್ಬಿಟ್ರು. ನಾವೇನ್ ಕೇಳಿದ್ವಾ ಸ್ವಾಮಿ ಅವನ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಿ ಅಂತ? ಬಂದ್ಬಿಟ್ರು ಬಿಟ್ಟಿ ಸಲಹೆ ಕೊಡಕ್ಕೆ. ಹಾಗಲ್ಲಪ್ಪ ಅದು. ಸಾಕ್ ಸುಮ್ನೆ ಕಂಡಿದ್ದೀನಿ. ನಿಮ್ಗೆ ಅವನ ಮೇಲೆ ಅಷ್ಟೊಂದು ಅಭಿಮಾನ ಇದ್ರೆ ನೀವೇ ನಿಮ್ ಮಗಳನ್ ಕೊಟ್ಟು ಮದ್ವೆ ಮಾಡ್ಬೋದಾಗಿತ್ತಲ್ಲ. ಒಬ್ರಲ್ಲ ಅಂತ ಇಬ್ರು ಹೆಣ್ಮಕ್ಳಿದಾರ ನಿಮ್ಗೆ, ಜೊತೆಗೆ ನಿಮ್ ಫ್ರೆಂಡ್ ಮಗ ಬೇರೆ. ಯಾಕೆ ಸುಮ್ನಿದ್ರಿ? ಯಾಕೆ ಕಂಡವ್ರ ಮಕ್ಳು ಬಾವಿಗೆ ಬೀಳ್ಲಿ ಅಂತನ ಬಂದ್ಬಿಟ್ರು ದೊಡ್ಡದಾಗಿ ಹೇಳೋದಕ್ಕೆ. ನಿಮ್ಮಂತವ್ರು ಮದ್ವೆ ಮನೆಗೆ ಬಂದ್ವಾ ಉಂಡ್ವಾ ಮುಯ್ಯ ಹಾಕುದ್ವಾ ಅಂತ ಹೋಗ್ತಾ ಇರ್ಬೇಕಷ್ಟೇ. ನೀನು ತಪ್ಪು ಮಾಡ್ತಿದ್ಯಪ್ಪ. ಅವರು ನನ್ನ ಅಣ್ಣನ್ ಸಮಾನ. ಅವ್ರು ಹೇಳಿದ್ದು ಎಲ್ರು ಒಳ್ಳೇದಕ್ಕೇನೆ. ನೋಡಪ್ಪ, ಹಳೆದೆಲ್ಲ ಮರ್ತು ಮುಂದೆ ಏನಾಗ್ಬೇಕು ಅದು ನೋಡೋಣ. ಮುಹೂರ್ತ ಮೀರ್ತಿದೆ ನೋಡು, ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ. ಈ ಸಮಯದಲ್ಲಿ ಗಲಾಟೆಲ್ಲ ಮಾಡೋದ್ ಬೇಡ. ದಮ್ಮಯ್ಯ ಅಂತೇನೆ. ಅಣ್ಣ, ನೀವಾದ್ರೂ ನಿಮ್ ಮಗನ್ ಹೇಳಿ, ಮದ್ವೆ ಮನೇಲಿ ಗಲಾಟೆ ಆದ್ರೆ 2 ಮನೆ ಮರ್ಯಾದೆನೂ ಹೋಗತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ ದಮ್ಮಯ್ಯ ಅಂತೇನೆ. ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ನಮಗೂ ಇದೆಲ್ಲ ನಿಂತೋಗ್ಲಿ ಅಂತಾನೆ ಇದೆ ಕಲ್ಯಾಣಿ ಅಮ್ಮ. ಆದ್ರೆ ಇದಕ್ಕೆ ನೀವು ಮನ್ಸ್ ಮಾಡ್ಬೇಕು ಅಷ್ಟೇ. ನಿಜ ಹೇಳಿ, ನೀವಿದ್ ದೂರಲ್ಲೇ ನಿಮ್ಗೆ ಹೆಣ್ ಸಿಕ್ತಾ? ಇಲ್ಲ ತಾನೆ? ನಿಮ್ ಮಗ ರೌಡಿ, ಅವನ್ ಮೇಲೆ ಪೊಲೀಸ್ ಕೇಸ್ ಇದೆ ಅಂತ ಯಾರು ಹೆಣ್ ಕೊಡ್ಲಿಲ್ಲ. ಅದಕ್ಕೆ ತಾನೇ ನೀವು ನಮ್ಮ ಊರಿಗೆ ಬಂದಿದ್ದು. ಇರ್ಲಿ, ನಾವು ದೊಡ್ಡ ಮನ್ಸ್ ಮಾಡಿ ನಮ್ ಹುಡುಗಿನ ನಿಮ್ ಹುಡ್ಗನ್ ಕೊಡ್ತಾ ಇದೀವಿ. ನೀವು ಮನ್ಸ್ ಮಾಡಿ ನನ್ ಬಾಮ ಇದಂಗ್ ನಿಮ್ ಹುಡ್ಗಿನ್ ಕೊಟ್ಬಿಡಿ. ಆಗ ಎಲ್ರೂ ಲೈಫು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ನೋಡಿ, ಖಂಡಿತ ಈ ಮದ್ವೆ ಆಗೋದಕ್ಕೆ ಚಾನ್ಸೇ ಇಲ್ಲ. ಏನೋ ಚಾನ್ಸ್ ಇಲ್ಲ. ಓ ಮಾದೇವ, ಬಾಬಾ, ನೀನಾದ್ರೂ ನಿಮ್ಮ ಅಮ್ಮಂಗೆ ಹೇಳು, ನನ್ ತಂಗಿನ ನಿನಗ್ ಕೊಟ್ಟು ಮದ್ವೆ ಮಾಡ್ತಿದ್ದೀನಿ ಅಂದ್ಮೇಲೆ ನಿನ್ ತಂಗಿನ ನನ್ ಬಾಮ ಇದನ್ ಕೊಡೋದ್ರಲ್ಲಿ ತಪ್ಪೇನಿದೆ?